ಚುನಾವಣಾಧಿಕಾರಿ ಮೂರ್ತಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಮುಖ್ಯ ಚುನಾವಣಾಧಿಕಾರಿಗೆ ದೂರು ಕೊಟ್ಟ ಜೆಡಿಎಸ್ ಅಭ್ಯರ್ಥಿ ಈ ವಿಚಾರದಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಬಾಬುರಾವ್ ಚಿಂಚನಸೂರು ಮತಕ್ಕೆ ಎರಡನೇ ಬ್ಯಾಲೆಟ್ ಅನ್ನ ಚುನಾವಣಾಧಿಕಾರಿ ಆಗ್ಲೇ ನಾನು ಹೇಳ್ತಾ ಇದ್ದೆ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಬುರಾವ್ ಚಿಂಚನಸೂರು ಕಾಂಗ್ರೆಸ್ನಿಂದ ಒಬ್ಬರಿಗೆ ವೋಟ್ ಮಾಡಬೇಕಾಗಿತ್ತು, ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಮಾಡದೆ ಬೇರೊಬ್ಬ ಅಭ್ಯರ್ಥಿಗೆ ಟಿಕ್ ಮಾಡಿಬಿಟ್ಟಿದ್ರು. ಆದರೆ ಈ ವಿಚಾರದಲ್ಲಿ ಮೂರ್ತಿ ಆಗಲೇ ಎಚ್ಚರಿಸ್ಬಿಡ್ತಾರೆ ಚಿಂಚನಸೂರು ಅವರಿಗೆ. ಚಿಂಚನಸೂರು ಅವರೇ, ಯಾಕೆ ಈ ರೀತಿ ಮಾಡಿದ್ದೀರಿ? ಇಲ್ಲಿ ಟಿಕ್ ಮಾಡಬಾರ್ದಾಗಿತ್ತು, ನೀವು ತಗೊಳ್ಳಿ ಬೇರೆ ಬ್ಯಾಲೆಟ್ ಪೇಪರ್, ಅದನ್ನು ಮತ್ತೆ ನೀವು ವೋಟ್ ಮಾಡಿ ಅಂತ ಅವಕಾಶವನ್ನ ಕೂಡ ಕೊಟ್ಟಿದ್ರು. ಆಮೇಲೆ ಅದನ್ನು ಸರಿ ಕೂಡ ಮಾಡಿದ್ರು. ಈ ರೀತಿಯಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇದೇ ವಿಚಾರದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಫಾರೂಕ್ ದೂರನ್ನು ಕೂಡ ಕೊಟ್ಟಿದ್ದಾರೆ. ಚಿಂಚನಸೂರ್ಗೆ ಎರಡನೇ ಬಾರಿಗೆ ವೋಟ್ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದು ಹೇಗೆ, ಯಾಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನೀವು ಅಂತ ಹೇಳಿ ಮುಖ್ಯ ಚುನಾವಣಾಧಿಕಾರಿಗೆ ಜೆಡಿಎಸ್ ಅಭ್ಯರ್ಥಿ PM ಫಾರೂಕ್ ಇಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಬಾಬುರಾವ್ ಚಿಂಚನಸೂರ್ ಮತಕ್ಕೆ ಎರಡನೇ ಬ್ಯಾಲೆಟ್ ಪೇಪರ್ ಅನ್ನ ಚುನಾವಣಾಧಿಕಾರಿ ಕೊಟ್ಟಿದ್ರು. ಈ ರೀತಿಯಾಗಿ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅವಕಾಶ ಇದೆಯಾ ಮಹಾಸ್ವಾಮಿಗಳೇ, ನೀವೇ ಹೇಳಬೇಕು ಈ ವಿಚಾರವನ್ನ ಅಂತ ಹೇಳಿ ಇಲ್ಲಿ ಜೆಡಿಎಸ್ ನಿಂದ ಸಾಕಷ್ಟು ಆಕ್ಷೇಪ ಕೂಡ ಇಲ್ಲಿ ವ್ಯಕ್ತವಾಗಿದೆ. ನೋಡ್ತಾ ಇದ್ದೀವಿ, ಒಂದು ಕಡೆ HD ರೇವಣ್ಣ, ಮತ್ತೊಂದು ಕಡೆ ರಮೇಶ್ ಬಾಬು ಅವರು ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರಿಗೆ ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಚುನಾವಣಾಧಿಕಾರಿಯಾಗಿ ವಿಧಾನಸಭೆಯ ಕಾರ್ಯದರ್ಶಿ S ಮೂರ್ತಿ ಇದರ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ವೋಟ್ ಮಾಡಬೇಕಾದ್ರೆ ಬಾಬುರಾವ್ ಚಿಂಚನಸೂರ್ಗೆ ಅವರು ತಪ್ಪಾಗಿ ಟಿಕ್ ಮಾಡಿರ್ತಾರೆ, ಬೇರೆಯವರಿಗೆ ವೋಟ್ ಮಾಡಿರ್ತಾರೆ. ಕೂಡಲೇ ಈ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿದ್ದಂಥ ಮೂರ್ತಿಯವರು ನೀವು ತಪ್ಪಾಗಿ ಟಿಕ್ ಮಾಡಿದಿರಿ ಅಂತ ಹೇಳಿ ಬೇರೆ ಚುನಾವಣಾ ಮತಪತ್ರವನ್ನೇ ಅವರು ಕೊಟ್ಟು ಆ ಮೂಲಕ ಮತ್ತೆ ವೋಟ್ ಮಾಡಿಸಿದ್ದಾರೆ. ಇದು ಸರಿನಾ, ಇದು ಕರೆಕ್ಟ್ ಆಗಿದೆಯಾ, ಇದಾ ಪ್ರಕ್ರಿಯೆ ಅಂತ ಹೇಳಿ JDS ಕಡೆಯಿಂದ ಇದಕ್ಕೆ ಅಬ್ಜೆಕ್ಷನ್ಸ್ ವ್ಯಕ್ತವಾಗಿದೆ. ವಿಡಿಸ್ಕೊಳ್ಳಿಕ್ಕೆ ಪ್ರತಿನಿಧಿ ಸುರೇಶ್ ಸಂಪರ್ಕದಿದ್ದಾರೆ. ಸುರೇಶ್, ನಮಗೆ ಗೊತ್ತಿರಲಿಲ್ಲ ಹೀಗೂ ಮಾಡಬಹುದಾಗತ್ತಾ ಅಂತ ಹೇಳಿ. ಇಲ್ಲಿ ಬಾಬುರಾವ್ ಚಿಂಚನಸೂರ್ ತಪ್ಪಾಗಿ ಟಿಕ್ ಮಾಡಿಬಿಡ್ತಾರೆ, ಬೇರೆ ಅಭ್ಯರ್ಥಿಗೆ ಅವರು ವೋಟ್ ಮಾಡ್ತಾರೆ. ಇದನ್ನ ನೋಡಿದಂತಹ ಅಲ್ಲಿನ ಚುನಾವಣಾಧಿಕಾರಿ ಮೂರ್ತಿ ಚೇಂಜ್ ಮಾಡಿಸಿದ್ರು, ಬೇರೆ ಬ್ಯಾಲೆಟ್ ಪೇಪರ್ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಇದು JDSನವರ ಆರೋಪ. ಏನು ಹೇಳ್ತಾರೆ ಇದಕ್ಕೆ ಮೂರ್ತಿಯವರು? ಅನಂತರದಲ್ಲಿ ಆ ವೋಟನ್ನು ಏನಾದರೂ ಅಸಿಂಧು ಮಾಡ್ತಕ್ಕಂಥ ಚಾನ್ಸಸ್ ಇದೆಯಾ ಇಲ್ವಾ, ಹೇಗೆ ಅಂತ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ, ಒಂದು ಜಟಾಪಟಿ ನಡೀತಾ ಇದೆ. ಇವತ್ತು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಒಟ್ಟು 5 ಕ್ಯಾಂಡಿಡೇಟ್ಸ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ 3, BJPಯಿಂದ 1, JDSನಿಂದ 1. ಆದರೆ ಇಲ್ಲಿ ಪ್ರಶ್ನೆ ಇರೋದು, ಈ ಚುನಾವಣಾ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಸಾಗಬೇಕಾಗಿತ್ತೋ ಆ ರೀತಿಯಲ್ಲಿ ಸಾಗದೆ ಇಲ್ಲೇನೋ ಅಕ್ರಮ ನಡೀತಾ ಇದೆ. ಈ ಚುನಾವಣಾಧಿಕಾರಿ ಕಾಂಗ್ರೆಸ್ನ ಏಜೆಂಟ್ ರೀತಿಯಲ್ಲಿ ಬಿಹೇವ್ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ JDS ಕಡೆಯಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಕಾರಣ ಇಷ್ಟೇ, ಬಾಬುರಾವ್ ಚಿಂಚನಸೂರ್ ಏನು ಎರಡನೇ ಬ್ಯಾಲೆಟ್ ಪೇಪರನ್ನು ಪಡ್ಕೊಂಡು ವೋಟ್ ಮಾಡಿದ್ದಾರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಒಂದು ತಕರಾರಿದೆ. ಸುರೇಶ್ ಡೀಟೇಲ್ಸ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಸುರೇಶ್, ನೋಡ್ತಾ ಇದ್ದೀವಿ, ಬಾಬುರಾವ್ ಚಿಂಚನಸೂರ್ಗೆ ಚುನಾವಣಾಧಿಕಾರಿ ಮೂರ್ತಿಯವರು ತಪ್ಪಾಗ ತಾವು ಟಿಕ್ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಬೇರೆ ಬ್ಯಾಲೆಟ್ ಪೇಪರ್ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಮೂರ್ತಿಯವರ ಸ್ಪಷ್ಟೀಕರಣ ಏನು? ಈ ರೀತಿಯಲ್ಲೂ ಮಾಡಬಹುದಾಗತ್ತಾ ಎಲೆಕ್ಷನ್ನಲ್ಲಿ? ಖಂಡಿತ ರಮಾಕಾಂತ್, ಏನು ರಾಜ್ಯಸಭೆಯ ಸ್ಥಾನಗಳಿಗೆ ಇಲ್ಲಿ ಚುನಾವಣೆ ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಬಾಬುರಾವ್ ಚಿಂಚನಸೂರು ತಮ್ಮ ಮತವನ್ನ ಚಲಾವಣೆ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಆದಂತ ಒಂದು ಎಡವಟ್ಟಿನ ಒಂದು ಪ್ರಕರಣ ಇದು. ಅವರು ತಮ್ಮ ಮತವನ್ನ ಹಾಕಿ ತಮ್ಮ ಪಕ್ಷದ ಚುನಾವಣಾ ಏಜೆಂಟ್ ಯಾರಿರ್ತಾರೆ ಅವರಿಗೆ ತಮ್ಮ ಮತಪತ್ರವನ್ನ ತೋರಿಸಿ, ಅಂದ್ರೆ ತಾವು ಯಾರಿಗೆ ಮತವನ್ನ ಹಾಕಿದ್ದೇವೆ ಅನ್ನೋದನ್ನ ತೋರಿಸಿ ಆ ನಂತರ ಮತಪೆಟ್ಟಿಗೆ ಒಳಗೆ ಆ ಒಂದು ಪತ್ರವನ್ನ ಹಾಕೋದು, ಇದು ಒಂದು ಪ್ರೊಸೀಜರ್. ಆದ್ರೆ ಅವರು ಒಂದು ಎಡವಟ್ಟಿನಿಂದ ತಾವು ಯಾರಿಗೆ ಹಾಕಬೇಕೋ ಆ ಒಂದು ಮತವನ್ನ ಬೇರೆ ಅಂದ್ರೆ ತಪ್ಪಾಗಿ ಹಾಕಿರುವಂತದ್ದು ಇಲ್ಲಿ ತಮ್ಮ ಪಕ್ಷದ ಏಜೆಂಟ್ ಗಮನಕ್ಕೆ ಇದು ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಅವರು ಮೂರ್ತಿಯವರ ಬಳಿ ಹೋಗಿ ಮತ್ತೆ ಮನವಿ ಮಾಡ್ಕೊಳ್ತಾರೆ, ಮತ್ತೊಂದು ಅವಕಾಶವನ್ನ ಕೊಡೋದಕ್ಕೆ ಕೇಳ್ಕೊಳ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಸಹ ಆಗಿರುವಂತಹ ಮುಖ್ಯ ಕಾರ್ಯದರ್ಶಿ ಮೂರ್ತಿಯವರು ಮತ್ತೊಂದು ಮತಪತ್ರವನ್ನ ಅವರಿಗೆ ಕೊಟ್ಟು ಅದರಲ್ಲಿ ಮತ್ತೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶವನ್ನ ಕೊಡ್ತಾರೆ. ಇದು ಒಂದು JDS ಅಭ್ಯರ್ಥಿಯನ್ನ ಮತ್ತು JDS ಶಾಸಕರನ್ನ ಕೇಳ್ತಿರುವಂತದ್ದು. ಹಾಗಾಗಿ ಅಲ್ಲಿ ತಕ್ಷಣಕ್ಕೆ ವಾಗ್ವಾದಕ್ಕೆ ಸಹ ಇಳಿತಾರೆ. ಒಂದು ದೊಡ್ಡ ವಾಗ್ವಾದ ಸಹ ಒಂದು ಮತಗಟ್ಟೆಯ ಬಳಿಯಲ್ಲೇ ಒಂದು ದೊಡ್ಡ ವಾಗ್ವಾದ ಸಹ ನಡೆಯುತ್ತೆ. ಅದಾದ್ರೂ ಸಹ ಮೂರ್ತಿ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಎರಡನೇ ಬಾರಿ ಮತ ಹಾಕೋದಕ್ಕೆ ಅವಕಾಶವನ್ನ ನೀಡ್ತಾರೆ. ಇದೆಲ್ಲದರ ನಂತರ ನಡೆದಂತ ಬೆಳವಣಿಗೆಗಳಂದ್ರೆ ಇದೀಗ
ಜೆಡಿಎಸ್ನ ಅಭ್ಯರ್ಥಿ ಫಾರೂಕ್ ಅವರು ತಮ್ಮ ಜೆಡಿಎಸ್ ನಾಯಕರ ಜೊತೆ ಸೇರ್ಕೊಂಡು ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡೋದಕ್ಕೆ ತೆರಳ್ತಾ ಇದ್ದಾರೆ. ಮತಗಟ್ಟೆ ಬಳಿ ಜೋರಾಗಿ ಧಿಕ್ಕಾರವನ್ನು ಸಹ ಕೂಗ್ತಾ ಇರುವಂತದ್ದು, ಭ್ರಷ್ಟ ಚುನಾವಣಾಧಿಕಾರಿಗೆ ಧಿಕ್ಕಾರ ಅನ್ನುವಂತ ಘೋಷಣೆಗಳನ್ನು ಸಹ ಕೂಗ್ತಾ ಇದ್ದಾರೆ. ಇದೀಗಷ್ಟೇ ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಅವರ ಗಮನಕ್ಕೂ ಸಹ ಈ ಒಂದು ಪ್ರಕರಣವನ್ನ ಗಮನಕ್ಕೆ ತರಲಾಗಿದೆ. ಇದೆಲ್ಲರ ನಂತರ ಇದೀಗ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಲು ಸಹ ಜೆಡಿಎಸ್ನ ಶಾಸಕರು ಇದೀಗ ತೆರಳ್ತಾ ಇದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ಸುರೇಶ್.